ಉಪೇಂದ್ರ ಅವರಿಗೆ ಇಷ್ಟೊಂದು ಕನ್ನಡದ ಪ್ರೇಮ ಮೂಡಬೇಕು ಅಂದ್ರೆ ಅದರಲ್ಲಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರ ಒಂದು ಅನುಯಾಯಿಯಾಗಿ ಅದು ಬಂದಿದೆ ಅವರಿಗೆ ಬಳುವಳಿಯಾಗಿ ಅಂತಲೂ ಕೂಡ ನಾವು ಭಾವಿಸ್ಕೊಂಡಿದ್ದೆ. ಸಭಾಂಗಣದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಮಾರ್ಚ್ 5 ನಮಗೆ ಅಂದರೆ ಕನ್ನಡದ ಪರ ಕೆಲಸ ಮಾಡೋರಿಗೆ ಅತ್ಯಂತ ನೋವಿನ ದಿನ. ಮಾರ್ಚ್ 5 ಬೆಳಿಗ್ಗೆ ನಮ್ಮ ರಾನಂ ಚಂದ್ರಶೇಖರ್ ಸರ್ ಫೋನ್ ಮಾಡಿ ಉಪೇಂದ್ರ ಅವರು ಹೋಗ್ಬಿಟ್ರು ಅಂತ. ಆಗ ನಂಬಕ್ಕೆ ಸಾಧ್ಯ ಆಗಲಿಲ್ಲ. ಉಪೇಂದ್ರ ಅವರು ಈಗ ಅವ್ರ ಅಕ್ಕ ಅವ್ರು ಹೇಳ್ದಂಗೆ ಯಾವತ್ತೂ ಅವರು ಅನಾರೋಗ್ಯ ಆಗಲಿ ಇನ್ನೊಂದಾಗಲಿ ಅಂತ ಹೇಳಿದ ದಿನಗಳು ಇಲ್ಲ, ಏನಿಲ್ಲ ಅಂತ. ಅವರು ದಿಢೀರ್ನೆ ಈ ರೀತಿ ತೀರ್ಕೊಂಡ್ರು ಅಂದಾಗ ಅತ್ಯಂತ ನೋವಾಯಿತು. ಉಪೇಂದ್ರ ಅವರು ನನಗೆ 1987ರಿಂದ ಪರಿಚಯ. ಸಾರಿಗೆ ಸಂಸ್ಥೆಯಲ್ಲಿ ನಾವು ಕನ್ನಡ ಕ್ರಿಯಾ ಸಮಿತಿಯನ್ನು ಸ್ಥಾಪನೆ ಮಾಡಿದಾಗ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಮತ್ತು ರಾನಂ ಚಂದ್ರಶೇಖರ್ ಅವರ ಸಲಹೆಯ ಮೇಲೆ ಚಿತ್ರನಟ ಅಶೋಕ್ ಅವ್ರನ್ನ ಅಧ್ಯಕ್ಷರು ಮಾಡಿಕೊಂಡು ನಾವು ಸಂಘಟನೆ ನಡೆಸ್ತಾ ಇದ್ದೆವು. ಆಗ ಕನ್ನಡ ಶಕ್ತಿ ಕೇಂದ್ರ ನಡೆಸಿದಂಥ ಎಲ್ಲ ಹೋರಾಟಗಳಲ್ಲೂ ಉಪೇಂದ್ರ ಅವರು ಇದ್ದೇ ಇರ್ತಿದ್ರು. ರಾನಂ ಸರ್ ಹೇಳಿದ್ರು, ಬಹುದೊಡ್ಡ ಅಧಿಕಾರಿ HL ಅಲ್ಲಿ ಚೆನ್ನೈಗೌಡ, ನೋಡಿ ಹೇಗೆ ಕೆಲಸ ಮಾಡ್ತಾರೆ ಅಂತ. ನಮ್ಗೆ ಆಶ್ಚರ್ಯ ಆಯ್ತು. ನಮ್ಮ ಹನುಮಂತಯ್ಯ ಸಾಹೇಬರು ಹೇಳ್ದಂಗೆ ಅಧಿಕಾರಿ ಆದರೆ ಮುಗೀತು, ಅದು ಕನ್ನಡದವರು ಮಾತಾಡ್ಸಂಗೆ ಇಲ್ಲ, ಎದುರಿಗೆ ಸಿಕ್ಕಿದ್ರು ಮಾಡಲ್ಲ, ಕೊನೆಗೆ ಕನ್ನಡದವ್ರಿಗೆ ತೊಂದರೆ ಕೊಡೋದು ಜಾಸ್ತಿ ಅಂತ ಸಂದರ್ಭದಲ್ಲಿ ಉಪೇಂದ್ರ ಅವರು ಹೇಗೆ ನಡ್ಕತ್ತಿದ್ದು ಅಂದರೆ ಆಗ ಬ್ಯಾನರ್ ಕಟ್ಟೋದು, ಕರಪತ್ರ ಹಂಚೋದು, ಪುಸ್ತಕ ಮಾರೋದು, ಪ್ರಕಟಣೆಗಳನ್ನ ಅಲ್ಲಿ ಸಮಾರಂಭದಲ್ಲಿ ಇರ್ತಾರ ಮೇಷ್ಟ್ರು ಕಾರ್ಯಕ್ರಮದಲ್ಲಿ ಕಾಫಿ ಟೀ ಕೊಟ್ರೆ ಆ ಕಪ್ಪೆಲ್ಲ ಎತ್ಕೊಂಡೋಗಿ ಹೊರಗಡೆ ಹಾಕ್ತಾ ಇದ್ವಿ. ಆ ಥರದ ಒಬ್ಬ ಅಧಿಕಾರಿಯಾಗಿ ಇಷ್ಟೊಂದು ಸರಳವಾಗಿ ಕನ್ನಡದ ಕೆಲಸ ಮಾಡೋದು ನೋಡಿದರು ಅಪರೂಪದಲ್ಲಿ ಅಪರೂಪ ನಮ್ಮ ಉಪೇಂದ್ರ ಸರ್. ಉಪೇಂದ್ರ ಅವರು ನನಗೆ 39 ವರ್ಷದಿಂದ ಪರಿಚಯ ಇದ್ರು 5 ನಿಮಿಷಕ್ಕಿಂತ ಹೆಚ್ಚು ಸಮಯ ನನ್ನ ಹತ್ರ ಮಾತಾಡೇ ಇಲ್ಲ. ಅವರು ಯಾರ ಹತ್ರಲೂ ಯಾರ ಬಗ್ಗೆ ಆಗಲಿ ಅವರೊಬ್ಬರು ಅಜಾತ ಶತ್ರು. ಒಬ್ಬ ಕನ್ನಡ ಕಾರ್ಯಕರ್ತನಾಗಲಿ, ಒಬ್ಬ ಸಾಹಿತ್ಯ ಬಗ್ಗೆ ಆಗಲಿ, ಒಬ್ಬ ರಾಜಕಾರಣಿ ಬಗ್ಗೆ ಆಗಲಿ ವಿರುದ್ಧವಾಗಿ ಮಾತಾಡಿದ ದಿನನೇ ನಾವು ನೋಡಲಿಲ್ಲ. ಅಷ್ಟೊಂದು ಅವರ ಒಳ್ಳೇದು ಕೆಟ್ಟದನ್ನ ಅವರೇ ಪರಿಶೀಲನೆ ಮಾಡಿಕೊಂಡು ಅವ್ರಿಗೆಲ್ಲ ಇಟ್ಕೊತಿದ್ರೆ ಹೊರತು ಯಾರಿಗೂ ಏನು ಟೀಕಿಸ್ತಿರಲಿಲ್ಲ, ವ್ಯಂಗ್ಯವಾಗಿ ಮಾತಾಡ್ತಿರಲಿಲ್ಲ. ಆ ರೀತಿಯ ಉಪೇಂದ್ರ ಅವರು. ಉಪೇಂದ್ರ ಅವರಿಗೆ ಇಷ್ಟೊಂದು ಕನ್ನಡದ ಪ್ರೇಮ ಮೂಡಬೇಕು ಅಂದರೆ ಅದರಲ್ಲಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರ ಒಂದು ಅನುಯಾಯಿಯಾಗಿ ಅದು ಬಂದಿದೆ ಅವರಿಗೆ ಬಳುವಳಿಯಾಗಿ ಅಂತಲೂ ಕೂಡ ನಾವು ಭಾವಿಸ್ಕೊಂಡಿದ್ದೆ. ಯಾಕೆಂದರೆ ಚಿದಾನಂದ ಮೂರ್ತಿಯವರ ಜೊತೆ ಕನ್ನಡ ಚಳುವಳಿಯಲ್ಲಿ ಇದ್ದಂಥವ್ರಿಗೆ ಕನ್ನಡದ ನಿಷ್ಠೆ ಅಂತೂ ಯಾವ ಕಾರಣಕ್ಕೂ ಬದಲಾಗ್ತಿರಲಿಲ್ಲ. ಅವರ ಪ್ರಾಮಾಣಿಕತೆ, ನಾಡ ನಿಷ್ಠೆ ಎಲ್ಲ ಬಹಳ ಇವತ್ತವರೆಗೂ ಅದು ಹಾಗೆ ಉಳ್ಕೊಂಬಂದಿದೆ. ಉಪೇಂದ್ರ ಅವರೊಂದು ಜ್ಞಾನದ ಗಣಿ. ಅವರು ಈಗಾಗಲೇ ಶೇಷಶಾಸ್ತ್ರಿಯವರು ಎಲ್ಲರೂ ಹೇಳ್ದಂಗೆ ಒಬ್ಬ ವಿಮರ್ಶಕ, ಒಬ್ಬ ಅನುವಾದಕ, ಮತ್ತೆ ಪ್ರೂಫ್ ರೀಡಿಂಗಲ್ಲಂತೂ ಅವ್ರದ್ದು ಎತ್ತಿದ ಕೈ. ಯಾರೇ ಪುಸ್ತಕಗಳನ್ನ ಬರೆದ್ರು ಉಪೇಂದ್ರ ಅವರು ಒಂದ್ಸರಿ ನೋಡಿಕೊಟ್ರೆ ಅದು ಪರಿಪೂರ್ಣ ಆಗ್ತದೆ. ಆ ರೀತಿಯಾದಂಥ ಒಬ್ಬ ವಿಶ್ವವಿದ್ಯಾಲಯದ ಕನ್ನಡದ ಪ್ರಾಧ್ಯಾಪಕ ಯಾವ ರೀತಿ ಮಾಡಬಹುದೋ ಆ ರೀತಿಯ ಕರಡನ್ನ ತಿದ್ದುಕೊಡ್ತಾ ಇದ್ರು ಉಪೇಂದ್ರ ಸರ್. ಆ ಥರ ಜ್ಞಾನಶಕ್ತಿ, ಅವರ ಜ್ಞಾನಶಕ್ತಿ ಗಣಿಯಲ್ಲೇ ಉಳಿದೈತೆ ಹೊರತು ಹೆಚ್ಚು ಹೊರಗಡೆ ಬರಲೇ ಇಲ್ಲ ಅನ್ನೋ ನೋವು ನಮಗಿದೆ. ಉಪೇಂದ್ರ ಅವರು ಒಬ್ಬ ದೊಡ್ಡ ಪರೋಪಕಾರಿ. ಬಡವರು ಕಂಡ್ರೆ ಎಷ್ಟು ಮರುಗ್ತಿದ್ರು ಅನ್ನೋದು ನಾವು ಹತ್ತಿರದಿಂದ ನೋಡಿದ್ವಿ. ನೆರೆಹಾವಳಿಯಾದಂಥ ಸಂದರ್ಭದಲ್ಲಿ ದವಸ ಧಾನ್ಯವನ್ನ ನಿಂಚಾಗ ಮುಂದೆ ನಿಂತ್ಕೊಂಡು ಚೀಲ ಎಳೆದು ಕೊಡ್ತಿದ್ದು. ಮತ್ತೆ ಬಡ ಹೆಣ್ಣು ಮಕ್ಕಳ ಹಾಸ್ಟೆಲ್ಗಳಿಗೆ ಹೋಗಿ, ಶಾಲೆಗೆ ಹೋಗಿ ಆ ಮಕ್ಕಳಿಗೆ ಸಹಾಯ ಮಾಡ್ತಿದ್ದು ಗೆಳೆಯರ ಬಳಗದ ಜೊತೆ. ಒಂದ್ಸರಿ ನಮ್ಮ ಊರಿನ ಸರ್ಕಾರಿ ಶಾಲೆ, ಪ್ರೌಢಶಾಲೆ 5 ವರ್ಷ ನಿರಂತರವಾಗಿ 100% ಫಲಿತಾಂಶ ಬಂದಿದೆ, ಅದಕ್ಕೆ ನೀವು ವಾರ್ಷಿಕವಾಗಿ ಕೂಡ ಪ್ರಶಸ್ತಿನ ಕೊಡಿ ಸರ್ ಅಂತ ರಾನಂ ಸರ್ಗೆ ಹೇಳಿದೆ. ಅವರೆಲ್ಲ ನೀವು ಹೇಳಿದ ತಕ್ಷಣ, ನೀವಂದ್ರೆ ಯಾರೇ ಹೇಳಿದ್ರು ನಾವು ಕೊಡೋದಿಲ್ಲ, ಖುದ್ದಾಗಿ ಶಾಲೆ ನೋಡಿ ನಾವು ಕೊಡೋದು ಅಂತ ಹೇಳಿ ನಮ್ಮೂರು ಶಾಲೆಗೆ ಬಂದು ಅಲ್ಲಿ ವಿದ್ಯಾರ್ಥಿಗಳು ಎಲ್ಲ ಕುಂಡ್ರಿಸಿ ಉಪಾಧ್ಯಾಯರುಗಳು ಇವ್ರ ಕೈಲೆಲ್ಲ ಮಾತಾಡಿಸಿದ್ರು. ಆಗ ಉಪೇಂದ್ರ ಸರ್ ಹೇಳಿದ್ರು, ನೋಡಿ ನಾನು ನಿಮ್ಮಂಗೆ ಕನ್ನಡ ಶಾಲೆಯಲ್ಲಿ ಹಳ್ಳಿಲಿ ಓದಿ ಬಂದವನು, ಇವತ್ತ ಭಾರತ ಸರ್ಕಾರದ ಹುದ್ದೆ ಇಂಜಿನಿಯರಿಂಗ್ ಮಾಡಿ ಭಾರತ ಸರ್ಕಾರದ ಸಂಸ್ಥೆಯಲ್ಲಿ ನಾನು ಕೆಲಸದಲ್ಲಿದ್ದೀನಿ. ನೀವು ಯಾವುದಕ್ಕೂ ಹೆದರಬಾರ್ದು,
ನೀವು ಇಂಗ್ಲಿಷ್ ಮಾಧ್ಯಮ ಶಾಲೆ, ಕನ್ನಡ ಮಾಧ್ಯಮ ಶಾಲೆ ವ್ಯತ್ಯಾಸ ಅಂತ ನೀವು ಮನಸ್ಸಿನಲ್ಲಿ ಇಟ್ಕೋಬೇಡಿ. ಚೆನ್ನಾಗಿ ಓದಿ, ನೀವು ನನ್ನಂಗೆ ಆಗ್ಬೇಕು, ಕೈ ಎತ್ತಿ ಎಷ್ಟು ಜನ ಆಗ್ತೀರಾ ಅಂತ ಹೇಳಿ ಕೈ ಎತ್ತಿಸಿ ಮೆಚ್ಚುಗೆಯನ್ನ ಪಡ್ಕೊಂಬಂದು. ಆಮೇಲೆ ಅವ್ರ ಮೇಷ್ಟ್ರು ಹೇಳಿದ್ರು, ನಮ್ಮ ಹೈಸ್ಕೂಲ್ ಮೇಷ್ಟ್ರು, ಯಾರಾದರೂ ಕಂಪ್ಯೂಟ್ರು ಲ್ಯಾಪ್ಟಾಪ್ ಕೊಡೋರಿದ್ರೆ ಕೊಡಿಸಿ, ಮಕ್ಳಿಗೆ ಇಲ್ಲಿಂದಲೇ ತರಬೇತಿ ಕೊಡುತ್ತೆ. ನಾನು ಉಪೇಂದ್ರ ಸರ್ ಕೇಳಿದೆ, ಪಾನಮ್ ಸರ್ಗೆ ಹೇಳಿ. ಅವ್ರು ಹೇಳಿದ್ರು, ನನ್ನ ಹತ್ರ ಒಂದು ಹಳೆ ಲ್ಯಾಪ್ಟಾಪ್ ಇದೆ, ಅದು ಕೊಟ್ಟರೆ ತಗೋತಾರ ಕೇಳಿ ಮೇಷ್ಟ್ರನ್ನ. ಕೇಳಿದೆ, ಅಯ್ಯೋ ಕೊಡಿ ಅಕ್ಕೇನು ಅಂತ. ಉಪೇಂದ್ರ ಸರ್ಗೆ ಹೇಳಿದೆ, ಅದರಲ್ಲಿ ಇರೋದನ್ನೆಲ್ಲ ಖಾಲಿ ಮಾಡಿಬಿಟ್ಟು ನಿಮಗೆ ತಂದು ಕೊಡ್ತೀನಿ ಅಂತೇಳಿ ತಂದು ಕೊಟ್ಟರು. ಕಳೆದ ಡಿಸೆಂಬರ್ 29ನೇ ತಾರೀಕು ಕುವೆಂಪು ಜಯಂತಿ ದಿನ ಅದನ್ನು ನಮ್ಮೂರು ಸರ್ಕಾರಿ ಶಾಲೆ ಕೊಟ್ಟು ಅದು ಫೋಟೋ ಹೊಡೆದು ಮೇಷ್ಟ್ರ ಹತ್ರ ಮಾತಾಡಿಸ್ದೆ. ಮೇಷ್ಟ್ರ ಹತ್ರ ಮಾತಾಡಿಸಿದಾಗ ಮೇಷ್ಟ್ರ ಹತ್ರ ಚೆನ್ನಾಗಿ ಮಾತಾಡಿದ್ರು ಖುಷಿಯಾಗಿ. ಆಮೇಲೆ ಫೋಟೋ ಹಾಕಿದ್ದು, ಚೆನ್ನಾಗಿ ಇದೆಲ್ಲ ಮಾಡಬಾರ್ದು, ನಾನು ಕೊಟ್ಟ ಮೇಲೆ ನೀವು ಕೊಟ್ಟೇ ಕೊಡ್ತೀರಾ ಅಂತ ನಂಬಿಕೆ ನನಗಿದೆ, ಇಷ್ಟು ವರ್ಷ ನೋಡಿದ್ದೀರಾ, ಅದು ಫೋಟೋ ಬೇರೆ ಹಾಕಿ ನನಗೆ ಪ್ರೂಫ್ ಕೊಡ್ತೀರಾ ಅಂತ ಹೇಳಿ ಭಾಳ ಇದಾಗಿ ಮಾತಾಡಿದ್ರು. ಉಪೇಂದ್ರ ಅವರು ಬಡವರ ಬಗ್ಗೆ ಕನಿಕರ ಇದ್ದಂಥ ಮಹಾನ್ ವ್ಯಕ್ತಿ. ತನ್ನ ಅಂತ್ಯಕಾಲದಲ್ಲೂ ಕೂಡ ತನ್ನ 2 ಕಣ್ಣುಗಳನ್ನು ದಾನ ಮಾಡಿ, ನಾನು ಭೌತಿಕವಾಗಿ ಭೂಮಿ ಮೇಲೆ ಇಲ್ದಲೇ ಹೋದ್ರೂ ನಾನು ಜಗತ್ತನ್ನು ನೋಡ್ತಾ ಇರ್ತೀನಿ ಕನ್ನಡ ನಾಡನ್ನು ಅಂತ ಹೇಳಿ ನೇತ್ರದಾನವನ್ನು ಮಾಡಿದರು. ಉಪೇಂದ್ರ ಅವರು ಕನ್ನಡ ಚಳುವಳಿಗಾರರಾಗಲಿ ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಹೇಗಿರಬೇಕು ಅನ್ನೋದಕ್ಕೆ ಉಪೇಂದ್ರ ಅವರು ನಮ್ಮ ಮುಂದೆ ಮಾದರಿಯಾಗಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ದಲೆ, ಪ್ರಶಸ್ತಿ ಪುರಸ್ಕಾರಗಳು ತಗೊಳ್ದಲೆ, ಪತ್ರಿಕೆಗಳಲ್ಲಿ ನಾನು ಮಿಂಚಬೇಕು ಅಂತ ನುಗ್ಗಿ ಹೋಗಿ ಫೋಟೋ ಹಿಡ್ಕೊಂಡು ತೋರಿಸ್ಬೇಕು ಅನ್ನೋದಾಗಲಿ, ಯಾವುದೇ ಆಸೆ ಅಪೇಕ್ಷೆಗಳು ಇಲ್ದಲೆ ಕನ್ನಡ ನಾಡಿಗಾಗಿ, ನುಡಿಗಾಗಿ ಸೇವೆ ಮಾಡಿದಂಥ ಮಹಾನ್ ವ್ಯಕ್ತಿ ಉಪೇಂದ್ರ ಸರ್ ಅವರು. ಅವರು ನಮ್ಮ ನಡುವೆ ಇಲ್ದಲೇ ಇದ್ದರೂ ಕೂಡ ಅವ್ರ ವಿಚಾರಧಾರೆಗಳು ನಮ್ಮ ಮುಂದೆ ಇರ್ತವೆ. ಅವರೊಬ್ಬರು ಮಾದರಿ ಆಗಿ ನಮಗೆ ಅನೇಕ ವಿಚಾರಗಳನ್ನು ತೋರಿಸ್ಕೊಟ್ಟು ಹೋಗಿದ್ದಾರೆ. ಅವರು ಎಲ್ಲ ಅಂದಂಗೆ ತೀರ್ಕೊಳ್ಳೋ ವಯಸ್ಸಲ್ಲ, ಆದರೆ ಇಡೀ ಆಟದ ಮುಂದೆ ಯಾರು ಏನೋ ಮಾಡೋಕ್ಕಾಗಲ್ಲ. ಏನೇ ಆಗಲಿ ಮರುಜನ್ಮ ಅನ್ನೋದೊಂದಿದ್ರೆ ಉಪೇಂದ್ರ ಅವರು ಈ ಕನ್ನಡ ನಾಟಿನಲ್ಲೇ ಮತ್ತೆ ಹುಟ್ಟು ಬರಲಿ ಅಂತ ತಾಯಿ ಭುವನೇಶ್ವರಿಯಲ್ಲಿ ನಾವೆಲ್ಲ ಪ್ರಾರ್ಥಿಸೋಣ. ಇಷ್ಟು ಹೇಳಿ ಅತ್ಯಂತ ನೋವಾಗಿದೆ. ಅವರ ಕುಟುಂಬಕ್ಕೆ ಈ ನೋವನ್ನು ನಿವಾರಿಸುವ ಶಕ್ತಿಯನ್ನು ತಾಯಿ ಭುವನೇಶ್ವರಿ ನೀಡಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ.